ಇನ್ನು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಬೆಂಕಿಯ ನರ್ತನ ಕಿಡಿಗೇಡಿಗಳಿಂದ ಬೆಟ್ಟಕ್ಕೆ ಬೆಂಕಿ ಹಾಕಿರುವ ಅನಾಹುತ ಬೆಳಕಿಗೆ ಬಂದಿದೆ. ಬೇಸಿಗೆ ಆರಂಭವಾಗುವುದರಿಂದ ಒಣಗಿದ ಕಾಡು ಈಗ ಬೆಂಕಿಗೆ ಅನಾಹುತಕ್ಕೀಡಾಗಿದೆ. ಬೆಂಕಿ ನಂದಿಸಲು ಕೂಡ ಅರಣ್ಯ ಸಿಬ್ಬಂದಿಗಳು ಮುಂದಾಗ್ತಾ ಇದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಬೆಂಕಿಯ ನರ್ತನ ಕಂಡು ಬಂದಿದೆ. ಈಗ ಕಿಡಿಗೇಡಿಗಳಿಂದ ಬೆಟ್ಟಕ್ಕೆ ಬೆಂಕಿ ಹಾಕಿರುವ ಅನಾಹುತ ನಡೆದಿದೆ. ಬೆಂಕಿ ನಂದಿಸಲು ಕೂಡ ಅರಣ್ಯ ಸಿಬ್ಬಂದಿಗಳು ಹರಸಾಹಸ ಪಡ್ತಾ ಇದ್ದಾರೆ. ಈಗ ಅರಣ್ಯ ಸಿಬ್ಬಂದಿಗಳ ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿ ಜೊತೆ ಬೆಂಕಿ ನಂದಿಸುವ ಕಾರ್ಯ ನಡೀತಾ ಇದೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬೇಸಿಗೆ ಆರಂಭವಾಗ್ತಾ ಇದೆ. ಕಾಡುಗಳೆಲ್ಲ ಕೂಡ ಒಣ ಹವೆಯಿಂದ ತುಂಬಿರ್ತವೆ. ಈ ಸಂದರ್ಭದಲ್ಲಿ ಬೆಂಕಿಗೆ ಅನಾಹುತಕ್ಕೀಡಾಗಿದೆ. ಬೆಂಕಿಯ ಆರಿಸುವಲ್ಲಿ ಕೂಡ ಈಗ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಎಲ್ಲರೂ ಕೂಡ ಹರಸಾಹಸ ಪಡ್ತಾ ಇದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಬೆಂಕಿ ಕಂಡು ಬಂದಿದೆ. ಅಲ್ಲೂ ಒಂದ್ ಕಡೆ ಗತ್ತಾಯ್ತು ನೋಡೋ, ಅಲ್ಲಿ ಇಲ್ಲೊಂದ್ ಕಡೆನಾ? ಬೆಟ್ಟದ ಉತ್ತನಹಳ್ಳಿ ಬಂಡಿಪಾಳ್ಯದ ರಸ್ತೆ ಮಾರ್ಗದ ಮಧ್ಯೆ ಈಗ ಬೆಂಕಿ ಕಂಡು ಬರ್ತಾ ಇದೆ. ನೀವೇನು ನೋಡಿದ್ರಲ್ಲ, ಈಗ ಆ ಚಾಮುಂಡಿ ಬೆಟ್ಟದ ಬೆಂಕಿ ಹೊತ್ತಿ ಹುರಿತಾ ಇರುವ ಬೆಟ್ಟಕ್ಕೆ ಈಗ ಬೆಂಕಿಗೆ ನೂರಾರು ಗಿಡಗಳು ನಾಶವಾಗ್ತಾ ಇದೆ. ಬೆಂಕಿ ನಂದಿಸಲು ಕೂಡ ಅರಣ್ಯ ಸಿಬ್ಬಂದಿಗಳು ಹರಸಾಹಸ ಪಡ್ತಾ ಇದ್ದಾರೆ. ಬೃಹದಾಕಾರವಾಗಿ ಅಲ್ಲೂ ಒಂದ್ ಕಡೆ ಗತ್ತಾಯ್ತು ನೋಡೋ, ಅಲ್ಲಿ ಕಾಣ್ತಾ ಇದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಬೆಂಕಿ ನಂದಿಸುವಲ್ಲಿ ಹರಸಾಹಸ ಪಡ್ತಾ ಇದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಮೈಸೂರಿನ ಪ್ರತಿನಿಧಿ ಪುಟ್ಟಸ್ವಾಮಿ ಅವರು ಸಂಪರ್ಕದಲ್ಲಿದ್ದಾರೆ. ಪುಟ್ಟಸ್ವಾಮಿ, ಈಗ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಏನು ಬೆಂಕಿ ನರ್ತನ ಕಂಡು ಬರ್ತಾ ಇದೆ, ಇದಕ್ಕೆ ಶ್ರೀಕಾಂತ್, ಏನು ಸುಮಾರು 10:30-11 ಗಂಟೆಯ ಸಂದರ್ಭದಲ್ಲಿ ಯಾರೋ ಅಲ್ಲಿ ಓಡಾಡುವಂತಹ ಉತ್ತನಹಳ್ಳಿ ರಸ್ತೆಯಲ್ಲಿ ಓಡಾಡುವಂತಹ ಕಿಡಿಗೇಡಿಗಳು ಬೀಡಿ ಅಥವಾ ಸಿಗರೇಟ್ ಅನ್ನ ಸೇದು ಎಸ್ತಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಮೇಲ್ನೋಟಿಗೆ ಕಂಡು ಬರ್ತಿರ್ತಕ್ಕಂಥದ್ದು. ಆ ಒಂದು ಕೆಳಭಾಗದಲ್ಲಿ ರಸ್ತೆಗಳಿಲ್ಲದ ಕಾರಣಕ್ಕಾಗಿ ಅದು ಎಲ್ಲಿಂದ ಬೆಂಕಿ ಹತ್ಕೊಂಡು ಅನ್ನೋದು ಕೂಡ ಇಲ್ಲಿವರೆಗೂ ಕೂಡ ಗೊತ್ತಾಗಿಲ್ಲ. ಆದ್ರೆ ಊಹಾಪೋಹಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು, ಯಾರಾದ್ರೂ ಕಿಡಿಗೇಡಿಗಳು ಬೆಂಕಿಯನ್ನ ಹಚ್ಚಿದ್ರ ಅಥವಾ ಬೀಡಿ ಸಿಗರೇಟ್ ಅನ್ನ ಎಸೆದ್ರ ಅಂತಕ್ಕಂತಹ ಅನುಮಾನಗಳ ಕುರುಹುಗಳು ಕಾಣ್ತಾ ಇದೆ. ಏನು ಅಗ್ನಿಶಾಮಕ ದಳ ಮತ್ತು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸುವಂತಹ ನಿಟ್ಟಿನಲ್ಲಿ ಬಹಳ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಇದುವರೆಗೂ ಕೂಡ ಯಾವುದೇ ರೀತಿಯ ಅಂತಹ ನಂದಿಸುವಂತಹ ಕೆಲಸ ಇಲ್ಲಿವರೆಗೂ ಕೂಡ ಆಗಿಲ್ಲ. ಸುಮಾರು 60-70 ಎಕರೆಗೆ ಈ ಒಂದು ಬೆಂಕಿಯ ಕೆನ್ನೆಲೆಗೆ ಆವರಿಸ್ಕೊಂಡಿದೆ ಅಂತಾನೆ ಹೇಳ್ಬೋದು. ಈ ಒಂದು ಬೆಂಕಿಯನ್ನ ನಂದಿಸಲು ಮೇಲ್ಗಡೆ ಇರ್ತಕ್ಕಂಥ ರಸ್ತೆಯಲ್ಲಿ ಸುಮಾರು ಎರಡನೇ ರಸ್ತೆ ಅಂತ ಹೇಳ್ಬೋದು, ಎರಡನೇ ತಿರುವಿನ ರಸ್ತೆ ಅಂತ ಹೇಳ್ಬೋದು. ಆ ರಸ್ತೆ ಮೇಲ್ಭಾಗಕ್ಕೆ ಬೆಂಕಿ ಹಬ್ಬದ ರೀತಿಯಲ್ಲಿ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ನೀರಿನಿಂದ ಬೆಂಕಿಯನ್ನ ಆವರಿಸುವಂತಹ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಯಶಸ್ವಿಯಾಗಿ ಈ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇನ್ನು ಮುಂದೆ ಯಾವ ರೀತಿಯಲ್ಲಿ ಅಗ್ನಿಶಾಮಕ ದಳದವರು ಬೆಂಕಿಯನ್ನು ನಂದಿಸುವಂತಹ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥದನ್ನ ಕಾದು ನೋಡ್ಬೇಕಾಗಿದೆ. ಶ್ರೀಕಾಂತ್, ಥ್ಯಾಂಕ್ ಯು ಪುಟ್ಟಸ್ವಾಮಿ ನಿಮ್ಮೆಲ್ಲ ಮಾಹಿತಿಗಾಗಿ.